ಮಾರ್ಚ್ 19ಕ್ಕೆ ನಡೆಯಬೇಕಿದ್ದ ಯುದ್ಧಕ್ಕೆ ಕದನ ವಿರಾಮ ಘೋಷಣೆ ಆಯಿತಾ? ಈ ಕದನ ವಿರಾಮಕ್ಕೆ ಕಾರಣ ಇನ್ನೊಂದು ಕದನ. ಹೌದು ಫ್ರೆಂಡ್ಸ್, ಮಾರ್ಚ್ 19ಕ್ಕೆ ಟಾಕ್ಸಿಕ್ ಮತ್ತು ಧುರಂಧರ್ ರಿಲೀಸ್ ಕ್ಲಾಶ್ ಆಗೋದಿತ್ತು. ಇದರ ಬಗ್ಗೆ ತುಂಬ ಚರ್ಚೆನೂ ಆಗಿತ್ತು. ಆದರೆ ಈಗ ಟಾಕ್ಸಿಕ್ ಟೀಮ್ನವರು ಇಲ್ಲ ಗುರು, ನಾವು ಜೂನ್ 4ಕ್ಕೆ ಬರ್ತೀವಿ ಥಿಯೇಟ್ರಿಗೆ ಅಂದ್ಬಿಡೋದ. ಟಾಕ್ಸಿಕ್ ಟೀಮ್ ಹೇಳ್ತಿರೋದೇನೆಂದರೆ, ನಾವು ಟಾಕ್ಸಿಕ್ ಸಿನಿಮಾ ನಿರ್ಮಿಸಿರೋದು ಭಾರತ ಮತ್ತು ವಿಶ್ವದ ಪ್ರೇಕ್ಷಕರಿಗಾಗಿ ಮತ್ತು ಚಿತ್ರಿಸಿರೋದು ಕನ್ನಡ, ಇಂಗ್ಲೀಷ್ನಲ್ಲಿ. ಇದಕ್ಕೆ ನಾವು ಸಾಕಷ್ಟು ಶ್ರಮ ಹಾಕಿ ಮಾರ್ಚ್ 19ಕ್ಕೆ ನಿಮ್ಮ ಮುಂದೆ ಇಡಲು ರೆಡಿಯಾಗಿದ್ವಿ. ಆದರೆ ಮಿಡಲ್ ಈಸ್ಟ್ ಯುದ್ಧ ಹಾಗೂ ಅನಿಶ್ಚಿತತೆ ವಾತಾವರಣದಿಂದ ವಿಶ್ವದ ಪ್ರೇಕ್ಷಕರನ್ನು ತಲುಪುವ ನಮ್ಮ ಗುರಿ ಮೇಲೆ ಇದು ಪರಿಣಾಮ ಬೀರ್ತದೆ. ಇದರಿಂದ ನಮಗೆ ರಿಲೀಸ್ನ ರೀಶೆಡ್ಯೂಲ್ ಮಾಡೋದು ತುಂಬ ಕಷ್ಟ. ಆದರೂ ನಮ್ಮ ಪ್ರೇಕ್ಷಕರು ಮತ್ತು ಪಾರ್ಟ್ನರ್ಸ್ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಂಡಿದ್ದೇವೆ. ಇದಕ್ಕೆ ಸಹಕರಿಸಿ. ನಿಮ್ಮ ಪ್ರೀತಿ ಮತ್ತು ತಾಳ್ಮೆಗೆ ಧನ್ಯವಾದ. ಜೂನ್ 4, 2026 ಟಾಕ್ಸಿಕ್ ವರ್ಲ್ಡ್ ವೈಡ್ ರಿಲೀಸ್. ಚಿತ್ರಮಂದಿರದಲ್ಲಿ ಸಿಗೋಣ. ಚಿತ್ರಮಂದಿರದಲ್ಲಿ ಸಿಗೋಕೆ ಫ್ಯಾನ್ಸ್ ಕಾಯ್ತಾನೆ ಇದ್ದಾರೆ, ಆದರೆ ಸಿನಿಮಾ ಸಿಕ್ಕಿಲ್ಲ ಅಷ್ಟೇ. ಇನ್ನು ಇದನ್ನು ಕೆಲವು ಜನ ಧುರಂಧರ್ಗೆ ಹೆದರಿದ್ರ ಯಶ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಬೇಕಂತಂದರೆ ಶಾರುಖ್ ಖಾನ್ನ ಕೇಳಿ ಹೇಳ್ತಾರೆ. ನನಗೇನೋ ಸಿನಿಮಾ ಟೀಮ್ ಡಿಸಿಷನ್ನಲ್ಲಿ ಲಾಜಿಕ್ ಇದೆ ಅನಿಸುತ್ತೆ. ಯಾಕಂದರೆ ಈ ಸಿನಿಮಾ ಹಿಂದೆ ಒಂದು ಇಡೀ ಚಿತ್ರತಂಡ ಸಾಕಷ್ಟು ಶ್ರಮ ಹಾಕಿದೆ. ಅದಕ್ಕೆ ತಕ್ಕ ಪ್ಲ್ಯಾಟ್ಫಾರ್ಮ್ ಬೇಕಲ್ವಾ? ಇಂಟರ್ನ್ಯಾಷನಲ್ ಮ್ಯಾಚ್ ಆಡ್ಬೇಕಂತಿರೋ ಕಿಲಾಡಿನ ರಣಜಿ ಆಡಂತಿರಲ್ಲ, ಇದು ಹೆಂಗೆ ಇವರು?